ಗೈಸ್ ವೆಲ್ಕಮ್ ಬ್ಯಾಕ್ ಟು ಆಶಾ ಗೌಡ ಯೂಟ್ಯೂಬ್ ಚಾನಲ್. ಗಾಯ್ಸ್ ನಾವು ಇವತ್ತು ಬೆಳಗ್ಗೆನೇ ಎಲ್ಲಿಗೆ ಹೋಗ್ತಾ ಇದ್ವಿ ಗಾಯ್ಸ್ ಗೊತ್ತಾ ಗಾಯ್ಸ್? ನಾವಿವತ್ತು ತುಳುನಾಡಿನ ದೇವರಾದ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಎಲ್ಲರೂ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ನೋಡೋಣ. ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್. ಹೋಗ್ಬಿಟ್ಟು ಮಂಗಳೂರಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿ ಯಾವ್ಯಾವ ಪ್ಲೇಸ್ ಇದೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ನಾವಿವಾಗ ಮಂಗಳೂರಿಗೆ ಪಟಾಪಟ್ ಅಂತ ರೆಡಿಯಾಗಿ ಹೋಗೋಣ. ಲೆಟ್ಸ್ ಗೋ. ಇವಾಗ ನಾವು ಮಂಗಳೂರಿಗೆ ಹೊರಟಿದ್ದೀವಿ ಗಾಯ್ಸ್. ಇವಾಗ ಹೋಗೋಣ. ಲೆಟ್ಸ್ ಗೋ, ಚಲೋ. ಗಾಯ್ಸ್ ಇಲ್ಲಿ ನಾವು ಆನ್ ದ ವೇಲಿ ಫೋಟೋ ತೊಗೊಳಕ್ಕೆ ಅಂತ ನಿಂತ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಅಂದವೇ ಹೋಗುವಾಗ ನೋಡಿ ಇಲ್ಲಿ ಶ್ರೀ ಚೌಡೇಶ್ವರಿ ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ. ನಮ್ಮ ಬಾವ ಇಲ್ಲಿ ಕೈ ಮುಕ್ಕೊಂಬರಕ್ಕಂತ ಹೋಗಿದ್ದಾರೆ. ನಾವು ಇಲ್ಲಿ ಒಳಗಡೆ ಕೂತ್ಕೊಂಡಿದ್ವಿ. ನೋಡಿ ಇಲ್ಲಿ ಬ್ಯಾಂಗ್ಳೂರ್ ಅಡ್ರೆಸ್ 560024 ಇದೆ ಇಲ್ಲಿ. ನೋಡಿದ್ರಾಗ ಇವಾಗ ಪುತ್ತೂರು ಹತ್ರ ಬರ್ತಾ ಇದೀವಿ ನಾವು. ಇನ್ನು ಎಷ್ಟೊತ್ತಾಗುತ್ತೆ ಸೋನು? ಇನ್ನು 1 ಅವರ್ ಇದೆಯಾ? ಇನ್ನು 1 ಅವರ್ ಇದೆ. ನಾವಿವಾಗ ಮಂಗಳೂರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದು ಎಲ್ಲಿ ಅಂತ ಅಂದರೆ ಹೋಟೆಲ್ ಸಮೃದ್ಧಿ ಹೋಟೆಲ್ ವೆಜ್. ಟಿಫನ್ ತಿನ್ನೋಕ್ಕೆ 12 o'clock ಬಂದ್ವಿ. ಇದೆಲ್ಲ ಒಳ್ಳೆ ಹೋಟೆಲ್ ಇದೆ. ಮನೆ ನಾವು ರೀಚ್ ಆಗೋಕ್ಕೆ 20 minutes ತೋರಿಸ್ತಾ ಇದೆ. ನಾವಿವಾಗ ಟಿಫನ್ ತಿನ್ನೋಕೆ ಬಂದಿದ್ದೀವಿ. ಆನ್ ದ ವೇ ಇಲ್ಲಿ ಟಿಫನ್ ತಿನ್ಕೊಂಡು ಹೋಗೋಣ. ಟಿಫನ್ ತಿನ್ನೋಕೆ ಯಾರೂ ಇಲ್ಲ. ಬಾಳು ಮಸಾಲೆ ದೋಸೆ ಅಂತೆ. ಇಲ್ಲೇ ಫ್ಯಾನ್ಗಳಿದೆ. ಇಡ್ಲಿ ಸಾಂಬಾರು, ನಮ್ಮ ಅಕ್ಕ ಇಡ್ಲಿ, ಇವರು ನವೀನ್ ಇಡ್ಲಿ. ಟೇಸ್ಟ್ ಮತ್ತೆ ಎಲ್ಲ ಬೇಕು. ತಿನ್ನ ಫುಲ್ಲು 1 ಸ್ಪೂನ್ ಕೊಡು ಸಾಕು ಟೇಸ್ಟಿಗೆ. ತಣ್ಣಗಿದೆ ತಣ್ಣಗೆ. ಓ ಪರವಾಗಿಲ್ಲ. ನನಗೆ ಇಡ್ಲಿ ಸಾಂಬಾರು, ನಕ್ಷಂಗೂ ಇಡ್ಲಿ ಸಾಂಬಾರು. ನನಗೆ ಅಪ್ಪ ಇಡ್ಲಿ ಅಲ್ಲ ಬಿಟ್ಟು ಮತ್ತೆ ಕೇಸರಿ ಬಾತು. ಸೋನು ಕೇಸರಿ ಬಾತ್ ತಗೋ, ಸಖತ್ತಾಗಿದೆ. ಅಲ್ವಾ? ಮಂಗಳೂರು ವೆರಿ ಸೆಕೆ 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 ಸೆಕೆ. ಆಮೇಲೆ ಇಲ್ಲೊಂಡವೇನು ಬ್ಲೂ ಲೈನ್ KMC. ಇದು ಯಾವ ಊರು? ಇದು ಯಾವ ರೇಸೋನು? ಗೈಸ್ ನಾವಿವಾಗ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಗೈಸ್ ಇವಾಗ ಮಂಗಳೂರು ಹತ್ರ ಇರೋ ಕುತ್ತಾರ್ಗೆ ಹೋಗ್ತಾ ಇದ್ದೀವಿ. ಆದಿ ಸ್ಥಳ ಮೇನು ಕೊರಗಜ್ಜ ದೇವರಿರೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನಾವು. 2-3 ಇದೆ ಅಲ್ಲಿ. ಮೇನ್ ಯಾವುದಿದೆ ಆದಿ ಸ್ಥಳ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಾವು ಇವಾಗ ನಿಮಗೆ ಕೊರಗಜ್ಜ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ದೇವಸ್ಥಾನಕ್ಕೆ ರೈಟ್ ದೈವದ ಆದಿಸ್ಥಳ ಕೊರಗಜ್ಜ ಆದಿಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ರೈಟಾ ಗಾಯ್ಸ್ ನಾವಿವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತೆ ಗೈಸ್. ಜಸ್ಟ್ ಆಚೆಯಿಂದನೇ ನೋಡ್ಕೊಬೇಕು, ವಿಡಿಯೋ ಮಾಡ್ಬೋದು ಅಷ್ಟೇ, ಒಳಗಡೆ ಎಲ್ಲ ಬಿಡಲ್ಲ ಅಂತೆ. ನನಗೆ ಗೊತ್ತಿರಲಿಲ್ಲ. ಇವಾಗ ನಮ್ಮ ಅಕ್ಕ ಎಲ್ಲ ಹೇಳ್ತಿದ್ರೆ ಅಲ್ಲೆಲ್ಲ ಬಿಡಲ್ಲ ಅಂತ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ಹೋಗುವ. ಬಂದ್ವಿ ಬಂತು ನೋಡಿ ಗೈಸ್. ಇವಾಗ ರೈಟಲ್ಲಿದೆ ನೋಡಲ್ಲಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ
ನೀವು ನೋಡ್ಬೋದು ಇಲ್ಲಿ ದೇವರಿಗೆ, ನಮ್ಮ ಕೊರಗಜ್ಜ ದೇವರಿಗೆ ತುಂಬ ಇಷ್ಟವಾದ ಎಣ್ಣೆ ಮತ್ತು ಚಕ್ಲಿ ಅದನ್ನು ಮುಂದೆ ಇಟ್ಬಿಟ್ಟು ನಮಗೆ ಏನೇ ಬೇಡಿಕೆ ಇದ್ರೂ ಕೂಡ ಅದನ್ನು ನಾವು ಕೇಳ್ಕೊಬೋದು. ಇಲ್ಲಿ ಯಾರೇ ಬಂದ್ರೂ ಕೂಡ ಕೊರಗಜ್ಜ ಬರೀ ಕೈಯಿಂದ ಕಳಿಸಿದೇ ಇಲ್ಲ ಅಂತೆ ಗೈಸ್. ನಾವು ಏನೇ ಕೇಳ್ಕೊಂಡ್ರೂ ಅದು ನೆರವೇರಿಸ್ಕೊಟ್ಟಿದೆ ಅಂತೆ. ಸೊ ಹಾಗಾಗಿ ತುಂಬ ಜನ ಹೇಳ್ತಾಯಿದ್ರು ಇದು ತುಂಬ ಪವರ್ಫುಲ್ ದೇವರು ಅಂತ. ಹಾಗಾಗಿ ನಾನು ಕೂಡ ಬಂದಿದ್ದೀನಿ ಗೈಸ್. ಬನ್ನಿ ನೋಡುವ, ಒಳಗಡೆ ಹೋಗುವ ಗೈಸ್. ಒಳಗಡೆ ಹೋಗಿ ಬಂದಿದ್ದಾಯಿತು, ಪೂಜೆನೂ ಕೂಡ ಆಯಿತು. ಬಟ್ ಏನಪ್ಪ ಅಂದರೆ ಅಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್. ಅದೊಂದೇ ತುಂಬ ಬೇಜಾರಾಗೋಯಿತು. ನೋಡಿ ಆಚೆಯಿಂದನೇ ನಾವು ನೋಡ್ಕೊಬೇಕಾಗತ್ತೆ. ನನಗೆ ತುಂಬ ಬೇಜಾರಾಯಿತು ಗೈಸ್. ನಿಮಗೆಲ್ಲ ತೋರಿಸೋಣ ಅಂದ್ಕೊಂಡಿದ್ದೆ, ಆಗಲಿಲ್ಲ. ನೋಡಿ ಗೈಸ್, ಆಚೆಯಿಂದನೇ ನೋಡಿಕೊಂಡು ಹೋಗಬೇಕು. ನಾವೇನೇ ಬೇಡ್ಕೊಂಡ್ರೂ ಇಲ್ಲಿ ಆಗುತ್ತಂತೆ. ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ನೆಕ್ಸ್ಟ್ ಬ್ರಿಡ್ಜು ರೈಲ್ವೆ ಟ್ರ್ಯಾಕ್ ನಾನು ಹೇಳಿದ ಆಚೆ ಇದ್ದು ರೈಲ್ವೆ ಟ್ರ್ಯಾಕ್ ಅದು ಗೈಸ್. ನೋಡಿ ಇಲ್ಲಿ ನಾವು ರೈಲ್ವೆ ಬ್ರಿಡ್ಜ್ ಹತ್ರ ಬರ್ತಾ ಇದ್ದೀವಿ. ಮಂಗಳೂರು ರೈಲ್ವೆ ಬ್ರಿಡ್ಜ್. ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಡೆವಲಪ್ಮೆಂಟ್ ಅಥಾರಿಟಿ ಇದಕ್ಕೆ ಹೋಗ್ತಿರೋದಾ? ಲಾಗ್ತಿದ್ದೀನಿ ಕಣೆ ನಿನ್ನ. ಎಷ್ಟು ನನ್ಗೆ ಹೇಳ್ತಿದ್ದಾಳೆ ಇಲ್ಲಿ ಬಿಟ್ಟು ಬರ್ತೀನಿ ನನ್ನ ಎಲ್ಲನ ಬಿಟ್ಟು ಬರ್ತಾಳಂತೆ ನನ್ನ ಗೈಸ್. ಬಿಟ್ಟಣಿ ನಿನ್ನ ಬಿಟ್ಟು ಬರ್ತಾರಂತೆ. ಪ್ರಾಣಿ ಸಂಗ್ರಹಾಲಯಕ್ಕೆ ಅಕ್ಕ ಸೋನು ಹೇಳ್ತಿದ್ದಾಳೆ ನಿನ್ನ ಬಿಟ್ಟು ಬರ್ತೀನಿ ಬಾ ಅಂತಿದ್ದಾಳೆ. ಸೋನು ಏನೋ ಹೇಳ್ದೆ ಇವಾಗ ಕೇಳಿ. ಸೋನು ಇದಾಗ್ತೀನಿ ಏನು ಹೇಳ್ತಿದ್ದೆ ಹೇಳಪ್ಪ. ಆಶಾ ಮನೆಗೆ ಹೋಗ್ತಿದ್ದೀವಿ. ನನ್ನ ಮನೆಗೆ ಬರ್ತಿಲ್ಲ ಅಂತ ಆಗ್ತೀನಿ. ಹಾಯ್ ಗೈಸ್, ನಾವು ಇವಾಗ ಎಲ್ಲಿ ಬಂದಿದ್ದೀವಿ? ನಿನ್ನ ಬಿಟ್ಟು ಹೋಗಕ್ಕೆ ಆಶಾನ ಬಿಟ್ಟು ಹೋಗಿ ಬಂದಿದ್ದೀವಿ ಗೈಸ್. ಪ್ರಾಣಿ ಸಂಗ್ರಹಾಲಯಕ್ಕೆ ನೋಡೋಣ ಏನೇನು ಇರುತ್ತೆ ಅಂತ. ಏನೂ ಇರಲ್ಲ, ಪ್ರಾಣಿಗಳಿರುತ್ತೆ. ಅಂದರೆ ಪ್ರಾಣಿಗಳು ಯಾವ ಥರ ಇರುತ್ತೆ ಅಂತ. ಮಜ್ಜಿಗೆ ನನಗೂ ಮಜ್ಜಿಗೆನೆ. ಹಾಯ್ ಆಶಾ. ನಾವಿವಾಗ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದ್ವಿ ಗೈಸ್. ಇವಾಗ ಕೊರಗಜ್ಜ ದೇವಸ್ಥಾನಕ್ಕೆ ಹೋದ್ವಿ, ಬಟ್ ಅಲ್ಲಿ ಬಿಟ್ಟು ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಹಾಗಾಗಿ ನಾನು ವಿಡಿಯೋ ಯಾವುದೂ ತೆಗೆದಿಲ್ಲ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹಾಗೆ ಹೋಗಿ ಬೇಗ ಬಂದ್ವಿ. ನಮ್ಮ ಪಿಲಿಕುಳದಲ್ಲಿ ಬಂದಿದ್ದೀವಿ. ಏನೇನು ಇದೆ ನೋಡಿ. ನಾವಿವಾಗ ಮಜ್ಜಿಗೆ, ತುಂಬ ಬಿಸಿಲಲ್ಲ ಮಜ್ಜಿಗೆ ಕೊಡ್ರು. ಮಜ್ಜಿಗೆ ಸಕ್ಕ ತಂಪಾಗಿದೆ. ಮಂಗಳೂರು ಹೆವಿ ಶಕೆ. ಗೈಸ್ ಇದೆ ಟಿಕೆಟ್ ಕೌಂಟರ್ ಇದೆ ಗೈಸ್. ಟಿಕೆಟ್ ಇಲ್ಲಿದೆ. ಅಟ್ರಾಕ್ಷನ್ ಡಿವಿಷನ್ ಕ್ಯಾಟಗರಿ adults, for adults above 15 years to 50 and category 2 for children 5 to 15 years. ಗೈಸ್ ಎಲ್ಲೋದ್ರು ಎಡ್ವರ್ಡ್ ಗೈಸ್. ಎಡ್ವರ್ಡ್ ರಾಣಿ ಗೈಸ್ ಹೇಳು. ಎಷ್ಟು ಏನಿದು ಗಾಡಿ ಕರ್ಕೊಂಡು ಹೋಗ್ತಾರಾ? ಅಲ್ಲಿ ಅದರಲ್ಲಿ ಗಾಡಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮ. ಹೌದೇನೆ? ನಮ್ಮ ಗಾಡಿಲೇ ಹೋಗೋದು. ನಮ್ಮ ಗಾಡಿಲಿ ಹೋಗೋದಾ? ಮತ್ತೆ ಆ ಗಾಡಿಲೇ ಕರ್ಕೊಂಡು ಹೋಗ್ಬೇಕಾಗೈತಲ್ಲ. ಗಾಡಿಗೆ ಹಾಂ ಅಲ್ವಾ, ಅವ್ರದ್ದೇ ಗೈಡ್ ಮಾಡ್ತಾರಲ್ವಾ. ಒಬ್ಬರಿಗೆ 250 ರೂಪೀಸು. ಫುಲ್ ಟೋಟಲ್ ನಮ್ಮದು 1500 ರೂಪೀಸ್ ಟಿಕೆಟ್. ಇವಾಗ ಅವ್ರದ್ದು ಗಾಡಿ ಇದೆಯಂತೆ, ಬಟ್ ಇಲ್ಲ ಅಂತೆ. ಹಾಗಾಗಿ ನಮ್ಮದು ವೆಹಿಕಲಲ್ಲಿ ಓನ್ ವೆಹಿಕಲಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಏನೇನಿದೆ ಅಂತ ನೋಡೋಣ. ವಿಜ್ಞಾನ ಕೇಂದ್ರ, ಸೈನ್ಸ್ ಸೆಂಟರ್. ಇದೇನಿದು ಪಾರ್ಕಾ? ಇಲ್ಲೆಲ್ಲ ಹೋಗ್ಬೋದಾ? ಪಿಲಿಕೊಳ್ಳ ಸೈನ್ಸ್ ಸೆಂಟರ್. ಇಲ್ಲೂ ಇದೆಯಾ ನಮ್ಮದು? ಇವಾಗ ಹೋಗಬೇಕು. ಈ ಟಿಕೆಟ್ ಕೊಟ್ಬಿಟ್ಟು ಓ ಗಾಡ್, ಸ್ವಾಮಿ ವಿವೇಕಾನಂದ ತಾರಾಲಯ
ನೋಡಿ ಗೈಸ್ ಹೆಂಗಿದೆ. ಸೈನ್ಸ್ ಪಾರ್ಕ್, ಫ್ರೀ ಹಿಸ್ಟೋರಿಕ್ ಪಾರ್ಕ್, ಗ್ಯಾಲರೀಸ್, ಆಫೀಸ್, ಆಡಿಟೋರಿಯಂ. ಅವ್ರೆಲ್ಲೂ ಹೋದ್ರು ನಮ್ಮನ್ನ ಬಿಟ್ಬಿಟ್ಟು ಹಿಂಗೆ ಹೋಗ್ತಾರೆ ಗೈಸ್. ನಾನು ಸೋನು ಯಾವಾಗಲೂ ಈ ಫೋಟೋ ತೆಗಿಬೇಕು ವಿಡಿಯೋಗೋಸ್ಕರ ನಾವು ಯಾವಾಗಲೂ ಸ್ಲೋ ಅಲ್ಲ ಸೋನು. ಇವಳು ನೋಡಿ ಹೆಂಗೆ, ಇವಳು ಔಟ್ಫಿಟ್ ನೋಡಿ ಗೈಸ್ ಸೋನದು. ಈ ಶೆಕೆಗೆ ಈ ಥರ ಹಾಕೊಂಡ್ಬಂದಿದ್ದಾಳೆ. ಬಟ್ ನೈಸ್ ಇದೆ ಔಟ್ಫಿಟ್. ಇದೇನಿಲ್ಲ, ಫುಲ್ ಬರೀ ಪಾರ್ಕ್ ಇದೆ, ಆಟ ಆಡೋಕ್ಕೆಲ್ಲ ಕಿಡ್ಸ್ಗೆ. ನೋಡಿ ಆಲ್ರೆಡಿ ಅವರೆಲ್ಲ ಹೋಗ್ಬಿಟ್ರು. ಗೈಸ್ ನಾವಿವತ್ತು ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೀವಿ. ಪಿಲಿಕುಳ ರೀಜನಲ್ ಸೈನ್ಸ್ ಸೆಂಟರ್. ಏನಿದೆ ಒಳಗಡೆ? ಏನ ಸೈನ್ಸ್ ಮ್ಯೂಸಿಯಂ ಇದು. ಗೈಸ್ ಸೈನ್ಸಿಂದು ಗ್ರಾವಿಟಿ ವೆಲ್ ನೋಡಿ ಗೈಸ್. ಹೆಂಗೆ ನೋಡಿ ಗೈಸ್. ಓ ಅದ್ರ ಬಾಡಿ ಹೋಗುತ್ತೆ. Puzzle for you, loop the loop. ಆಗ್ಲಿಲ್ವಾ? ಫುಲ್ ಬರಬೇಕು, ಫುಲ್ ಕೆಳಗಡೆ ಬರಬೇಕು. ಕೆಳಗಡೆನಾ? ಏ ಇಲ್ಲ, ರಾಂಗ್ ಬ್ರೋ. ಎಲ್ಲ ಹಾಕಿದ್ದಾರೆ. ರೆಡ್ ಪೋಲು ಲೇಜಿ ಕಾಯಿನ್ಸ್ ಅಂತೆ ಗೈಸ್, ಲೇಜಿ ಕಾಯಿನ್ಸ್. ಇರಿ ವೆಯ್ಟ್ ಬ್ರೋ, ಏನು ರೊಟೇಟ್ ಅದನ್ನು ಇಲ್ಲಿ ಫನ್ ಸೈನ್ಸ್ ಗೈಸ್. ಆಮೇಲೆ ಹೋಗೋಣ, ಬೈಕ್ ಕಡೆ ಹೋಗೋಣ. ಬಯೋಡೈವರ್ಸಿಟಿ. ಏನಂದಿದ್ರೆ ಮಾತ್ರ ಇದು ಮಾಡ್ತಾರೆ. ರಾಬಿನ್ ಅದೇ ಫಾದರ್ ಮದರ್ ಸನ್ ಅಬ್ಸರ್ವ್. ಓ ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂತ ಸೋನು. ಕಮ್ಮಿ ಇಲ್ಬಾ. Oh my god, snake. ಸ್ನೇಕ್ ಸೋನು. ನವೀನ್ ಇಲ್ಲಿ ನೋಡಿಲಿ, ಇಲ್ಲಿ ನೋಡಿ ನವೀನ್, ಏನು ಹೇಳು? ಎಬ್ಬವು ಸ್ಟ್ರೆಂತಾ
rotate the cycling to collect the mineral. Observe the plant that can clean the mineral. Press the check switch. Truth with things that are not real, and I really want us to be real with love that lasts. In the past I messed up, gave too much. What is it with you? Why can't we ಇವಾಗ ಇದ್ರ ಒಳಗೆ ನೋಡಿದಾಯ್ತು. ಇವಾಗ ಔಟ್ ಸೈಡ್ ಬಂದ್ವಿ, ಹೋಗ್ತೀವಿ. ಹಾಂ, ನಾವು 3D ಶೋಗೆ ಹೋಗ್ತಾ ಇದ್ವಿ ಒಳಗಡೆ. ಈಗ ಇಲ್ಲಿ ಸಾಕಾಗಿದೆ ಗುರು. ಸೋನು ಫೋಟೋ 3D ಶೋ ಬಂದ ಎಲ್ಲ ಕಡೆ ನಾಯಿ. ದಯವಿಟ್ಟು ನಿಮ್ಮ ಬ್ಯಾಗ್ ಹ್ಯಾಂಡ್ ಬ್ಯಾಗನ್ನು ಇಲ್ಲೇ ಬಿಡಿ. ಬ್ಯಾಗಲ್ಲಿ ಇಡಬೇಕಂತೆ. ಪ್ಲೀಸ್ ಕೀಪ್ ಯುವರ್ ಬ್ಯಾಗ್ಸ್. ಏನಿದೆ ಆಯ್ತು ತಗೋ. ಬ್ಯಾಗ್ ಇಡ್ಬೇಕಂತಲ್ಲಿ. ಸದಿನ ತಂದಿಲ್ಲ ನವೀನ್. ನಾನಂತೂ ಗಾಡೀಲಿ ಇಟ್ಬಿಟ್ಟು ಬಂದೆ ಗೈಸ್. ಒಳ್ಳೆದಾಯಿತು. ಎಲ್ಲೋದ್ರೂ ಇವ್ರು ಫಾಸ್ಟ್ ಮುಂದೆ ಇರ್ತಾರೆ. ಬನ್ನಿ 3D ಶೋಗೆ ಕರ್ಕೊಂಡು ಹೋಗ್ತೀನಿ. ಮೈ ಗಾಡ್ಸ್. ಗಾಯ್ಸ್ ನಾವು ಇವತ್ತು 3D ಶೋಗೆ ಬಂದಿದ್ದೀವಿ ಗಾಯ್ಸ್. ನೋಡಿ, ಇಲ್ಲಿ 3D ಗ್ಲಾಸಸ್ ಗಿವನ್ ಟು ಯು ಆರ್ ವೆರಿ ಎಕ್ಸ್ಪೆನ್ಸಿವ್ ಅಂತೆ. ಪ್ಲೀಸ್ ಯೂಸ್ ದಮ್ ಕೇರ್ಫುಲಿ. 3D ಮೂವಿ ನೋಡ್ಕೊಂಬಂದ್ರೆ ನಮ್ಮ ಅಕ್ಕ ಬಾವ ಎಲ್ಲ ಮಲಗಿಬಿಟ್ಟಿದ್ದಾರೆ. 1/2 hour 3D ಶೋ ತೋರಿಸಿದ್ರೆ 5 ನಿಮಿಷ ಮಾಡಿಕೊಂಡು ನನಗೆ 5 minutes ನಿದ್ರೆ ಬಂದಿತ್ತು, ಚೆನ್ನಾಗಿತ್ತು. ಈಗ ನವೀನ್ ಒಬ್ಬರೇ ಸ್ವಲ್ಪ ನೋಡಿದ್ದು. ನವೀನ್ ನಕ್ಷ ರಜ್ಜು ನಾನೊಂದು 5 minutes ನಿದ್ರೆ ಹಂಗೆ ಬಂದ್ಬಿಟ್ಟಿದ್ದೆ ಗೈಸ್. ಫುಲ್ಲು ನಿದ್ರೆ ಮಾಡಿದ್ದೆ. ಏನೇನು ತಿಳ್ಕೊಂಡು ಹೇಳು, ಎದ್ದಿದ್ದಲ್ಲ ನೀನು. ನವೀನ್ ಏನು ಅರ್ಥ ಆಯ್ತಾ ಹೇಳು. ಹಾಂ ನವೀನ್ ಏನು ತಿಳ್ಕೊಂಡೆ ನೀನು? ಅಲ್ಲ ನಕ್ಷ ನಿನಗೇನು ಅರ್ಥ ಆಯ್ತಾ? ನಮ್ಮ ಅಕ್ಕ ಗೈಸ್ ನಿದ್ರೆ ಮಲಗಿಲ್ಲ ಅಂತ ಅವಳು ಹೇಳ್ತಾಳೆ. ತಿರ್ಗು ನಿನಗೇನು ಅರ್ಥ ಆಯ್ತಾಳ ಮಗಲಿ? ಏನು ಅರ್ಥ ಆಗುತ್ತೆ? ಏನು ಚಿತ್ರ ನೋಡಿದಂತೆ. ಎಲ್ಲೋದ್ರೂ ಸೀಟ್ ಇಟ್ಕೊಂಡ್ಬಿಡ್ತಾರಪ್ಪ ಇವರು. ಹುಡುಗಿ ಸೀಟ್ ಇಟ್ಕೊಂಡ್ಬಿಡ್ತಾರೆ ಗೈಸ್ ಇವರು. ನಮ್ಮ ಅಕ್ಕನೂ ಬಾವನು ಮ್ಯಾಚ್ ಸ್ವಲ್ಪ ವನಿಲಾ ಲಿಂಬು ಬಿಟ್ರೆ ಅದು ಬಿಟ್ರೆ ಇನ್ಯಾವುದಿದೆ? ಲಿಂಬುನೇ ಇರಲಿ ಹಾಗಾದ್ರೆ. ಲಿಂಬುನೇ ಕೊಟ್ಬಿಡಿ. ಲಿಂಬು ಲಿಂಬು ಪಾನಿ. ಹಾಂ ಬೇಡ ಅಂತಾರೆ, ಅಲ್ಲಿ ಹೋದ್ಮೇಲೆ ಎಲ್ಲ ಬೇಕು ಅಂತಾರೆ. ಸೋನು ನೋಡು, ನಾನು ನಿಂಬು ಪಾನಿ ತಗೊಂಡೆ. ಬೇಕಾ? ಝೂ ಇದೆ, ಲೇಕ್ ಗಾರ್ಡನ್ ಇದೆ, ಆರ್ಟಿಸನ್ ಗುಟ್ಟು ಮನೆ, ಬೊಟಾನಿಕಲ್ ಮ್ಯೂಸಿಯಂ ಇಷ್ಟೊಂದಿದೆ. ಯಾವುದು ಹೋಗಿಲ್ಲ ನಾನು. ಊಟ ಇದು ಹೊರಗಡೆ ಹೋಗ್ಬಿಟ್ಟು ವಾಪಸ್ ಬರ್ಬೋದು ಅಂತ ಕೇಳ. ಹೊರಗಡೆ ಹೋಗ್ಬಿಟ್ಟು ವಾಪಸ್ ಬರ್ಬೋದು ಅಂತ ಕೇಳ. ಯಾಕೆ? ಊಟ ಮಾಡ್ಕೊಂಡು ಹೋಗ್ಬಿಟ್ಟು 5 ಗಂಟೆ ತನಕ ಇರುತ್ತೆ ಮ್ಯಾಕ್ಸಿಮಮ್. ಶೋ ಆಯಿತು ಗೈಸ್. ಇವಾಗ ಝೂ ಇದೆ.
ನೆಕ್ಸ್ಟು ನಾವು ಝೂಗೆ ಹೋಗ್ತಾ ಇದ್ದೀವಿ. ಹೇ ಗೈಸ್, ಇವಾಗ ಈ